ಶರಣಾರ್ಥಿ. ಎಲ್ರು ಹೆಂಗ್ ಅದರಿ? ಎಲ್ರು ಆರಾಮದಿರಿ ಅಂತ ಭಾವಿಸ್ತೀನ್ರಿ. ನಾನು ಆರಾಮಾಗಿದ್ದೀನ್ರಿ. ಯಾವ ಅರ್ಥ ಮಾಡ್ಕೊ. ಆಕೆ ಯಾಕ ಈಗ ಭಾಳ ಬದ್ಲಾಗ್ಯಾಳ ನಮ್ಮ ಉಷಾಕ್ಕ. ಮೊದ್ಲಿಗಿನ ಉಷಾಕ್ ಇಲ್ಲಕಿ. ಅದಕ್ಕೆಮ್ಮ ಬೇಸರ ಮಾಡ್ಕೋಬೇಡ ಬಿಡು. ಮನೆಗೆ ಹೋಗ್ಬೇಕೇನಿರ್ತಿ, ನಡಿ ಒಟ್ರು ಹೋಗುಣಂತ. ಒಲೆವಾ ನೀವ ಹೋಗ್ಬರ್ರಿ, ನಾ ಮನ್ಯಾಗ ಇರ್ತೀನಂತ. ಮನ್ಯಾಗ ಒಬ್ರೇ ಇದ್ಕೊಂಡು ಏನ್ ಮಾಡ್ತೀರಿ? ನಡ್ರಿ ಹೋಗ್ರು. ನಾವೇನ್ ಅವ್ರು ಮನ್ಯಾಗ ವಸ್ತಿ ಇರಂಗಿಲ್ಲ. ಅವತ್ತ ಹೋಗಿ ಅವತ್ತ ಬರ್ತೀವಿ ಇಲ್ಲ. ಹಾ ನಡ್ರಿ ಹೋಗುಣ ಅಷ್ಟ್ರು. ಮತ್ತ ಅವ್ರಿಗೂ ಬೀಗರಿಗೆ ಖುಷಿ ಆಗತ್ತ. ನಡಿ ಅದಕ್ಕೆಮ್ಮ ಹೋಗ್ಬರುನು. ಬಾ ತೆಲಿಗೆ ಹಚ್ಕೊಂತೀನಿ ನೀನು. ಅವು ತೆಲಿಗೆ ಭಾಳ ಹಚ್ಕೋಬಾರ್ದು. ಏನ್ ಮೀನಾಕ್ಷಿ ಹಚ್ಕೋಬಾರ್ದಂತೀಯ? ಒಂದಕ್ಕೊಂದು ಇವು ಸಂಬಂಧ ಇಲ್ಲ ಹಂಗೆ ಮಾಡ್ತಾವು. ಆದಂಕ್ರು ಸಣ್ಣ ಬಾಡ್ಯ ಅಂಕ್ರು ಈ ಯವ್ವ ಸತ್ತಾಳಂತಿಲ್ಲ, ಬದುಕ್ಯಾಳಂತಿಲ್ಲ. ಯವ್ವ ಮೀನಾಕ್ಷಿ ಒಂದು ಫೋನ್ ಹಚ್ಚಂಗಿಲ್ಲ. ಯವ್ವ ನನ್ನ ಸಣ್ಣ ಮಗ. ಯವ್ವ ಅದು ಹಿಂದಿನ ತಗಲು ಹಿತ್ತಲ್ದಾಗ ಆಳಕ್ ಹೋಗ್ಬೇಡ. ಅವರು ನಮ್ಮ ಪಾಲಿಗೆ ಇಲ್ಲೇ ಇಲ್ಲ. ಅವರು ನಮ್ಮ ಪಾಲಿಗೆ ಎಂದೋ ಹೋಗ್ಯಾರ. ಏನ್ ಮಾಡುದು? ಅವರು ಬರ್ಲಾರ್ದವ್ರಿಗೆ ಇನ್ನೇನ್ ಮಾಡಕ್ಕಾಗತ್ತ ಹೇಳು? ಅಣ್ಣ ಯಾರಿಗಾರ ಈ ಮನಿಗೆ ಬರಬೇಡ ಅಂತ ನಾನು ಇಲ್ಲಲ್ಲ. ಎಲ್ಲಾರು ತಮ್ಮ ದಾರಿ ನಡ್ಕೊಂಡು ಹೋಗ್ಯಾರ. ಬಾ ತೆಲಿಗೆ ಹಚ್ಕೊಳಕ್ ಹೋಗ್ಬೇಡ. ಈಕೆ ಅಕ್ಕನೂ ಅಟ್ಟ ತನ್ನ ದಾರಿ ಹಿಡ್ಕೊಂಡಾಳ, ಮುಗಿದು ಹೋತು. ನಾವು ನಮ್ಮ ದಾರಿ ಹಿಡ್ಕೊಂಡು ಇರುದು. ಏನ್ ಮೀನಾಕ್ಷಿ ನಿಮ್ಮ ಮನ್ಸು ಹತ್ತಿದಂಕ್ರು ತೀರ ನಮ್ಮ ಮನಿ ಹದಿಗೆಟ್ಟು ಹೈದರಾಬಾದ್ ಆಗಿ ಹೋಗ್ಬಿಡ್ತು. ಕರಿ ಅಂದ್ರ ಒಂದು ಮಕ್ಕಳು ದಿಕ್ಕಿಲ್ಲ, ದಿವಾಳಿ ಇಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲ, ತಂತಿಲ್ಲ, ತಾಳೆ ಎಲ್ಲರ ಗತೆ ಒಟ್ಟು ಒಂದೊಂದು ದಿಕ್ಕಿಗೆ ಆಗ್ಬಿಟ್ಟುವ ನನ್ನ ಮಕ್ಕಳು. ನೋಡು, ಯಾವ ಮಕ್ಕಳು ಸುದ್ದಿರ್ತಾರ ಅವ್ರ ಜೊತೆ ಇರುದು, ಯಾರು ಚಂದ ನೋಡ್ಕೊಂತಾರ ನಮ್ಮನ್ನ ಅವ್ರ ಜೊತೆ ಇದ್ದು ನಾವು ಚಂದಾಗ ಜೀವನ ಕಳೆದು ಹೋಗ್ಬಿಡುದು. ಅತಿಯಮ್ಮ ಇದನ್ನೆಲ್ಲ ಹಚ್ಕೊಂತ ಹೋದ್ವಿ ಅಂದ್ರ ಯಾವ್ದು ಕಾಣಂಗಿಲ್ಲ ನೋಡು. ಮತ್ತೆ ಯಾವರ ಜಡ್ಡು ಜಾಪತ್ರೆ ಹಚ್ಕೊಂಡು ಸತ್ ಹೋದಿವು. ನಮ್ಮವ್ ಹಿಂಗ ನೋಡೈತಿ. ಇದ್ದದ್ದು ಇಲ್ಲಾರ್ದು ಬೊಟ್ಟ ತಲೆಯಾಗ ಇಟ್ಕೊಂಡು ಎಬ್ಬಿಸ್ಬಿಡ್ತಾಳ. ಅವು ಯಾವರ ಮನಿ ಬಂದಿರ್ತಾವಲ್ಲ, ಏನಾರ ಒಂದಿಟ್ಟು ಹೇಳ್ತಾವಲ್ಲ, ಅದನ್ನ ತಲೆ ತುಂಬ್ಕೊಂಡು ನಮ್ ಜೊತೆ ಜಗಳ ತಕ್ಕೊಂಡು ನಿಂತು ಬಿಡ್ತಾವ ನೋಡೈತಿ. ಈಗ ಅದನ್ನೆಲ್ಲ ತಲೆಯಂದು ಬಿಟ್ಟಾಕು. ನಡಿ ನಾಳೆ ಒಟ್ಟೂರು ಕುಬ್ಸಕ್ ಹೋಗುನಂತ. ಅಯ್ಯ ನನ್ನ ತಲೆಗೆಟ್ಟು ಬೆಂಕಿ ಹಚ್ಚ. ಅವ್ವ ಇದನ್ನ ಮಾಡ್ಕೊಂಡ್ ಬಂದಿದ್ಲು. ಅವು ಸುಳ್ಳಿ ಹೋಳಿಗೆನ ಮಾಡ್ಲೇ ಇಲ್ಲ. ನಮ್ಮ ಸುಜಾತ ಅವು ತಿನ್ನುವಂಗಾಗೈತೆ ಅಂತ. ತಡಿ ಒಂದಿವ್ಸ ಮಾಡ್ಕೊಂಡ್ಬಿಡ್ತೀನಿ. ಸೃಷ್ಟಿ ಅಡಿಗೆ ಮಸ್ತ್ ಮಾಡಿದ್ದೇವ. ಯಾವಾಗ ಕಲಿತಿಬೇ ಯವ್ವ? ನಮ್ಮ ಮನ್ಯಾಗ ಅಡಿಗೆ ಮಾಡಂದ್ರ ಅಕ್ಕಾರ ಅದಾರಲ್ಲ ಅಂತಿದ್ಲು. ಎಷ್ಟು ಚಲೋ ತಗ ಅಡಿಗೆ ಮಾಡಿದ್ಲು ನೋಡು. ಕಳ್ಳಿ ಇಲ್ಲಿ ಬಂದು ಎಲ್ಲ ಕಲ್ತಿಬಿಟ್ಟು ಎಲ್ಲ ಅಡಿಗೆ ಕಲ್ತಾಳ. ಚೆನ್ನಾಗಿದಾಳ. ತಾಯಿಗಳು ಕೊಟ್ಟ ಸಂಸ್ಕಾರ ಬಿಡ್ರಿ. ಬಿಡ್ತೀರ ಕುಬಸ್ ಆದ್ಮೇಲೆ ಕರ್ಕೊಂಡು ಹೋಗ್ಬಿಡ್ತೀವಿ ನಮ್ಮ ಸುಜಾತನ. ಯಾಕಂದ್ರ ಹೊಟ್ಟಿ ಭಾಳ ಜರದ್ ಬಿಟ್ಟತಿ. ಏಳ್ರಾಗ ಹೊಟ್ಟಿ ಭಾಳ ಜರಗಿ ಬಿಟ್ಟತಿ. ಹಿಂಗಾಗಿ ಕರ್ಕೊಂಡು ಹೋಗ್ಬಿಡ್ತೀವಿ ಬಿಡ್ರಿ. ನಾಳೆ ದಿವ್ಸನ ಚಲೋ ಇತ್ತು, ಮತ್ತೆ ಕರ್ಕೊಂಡು ಹೋಗ್ಬಿಡೋಣ ರೀ. ಇನ್ನೊಂದು ತಿಂಗಳು ಇರ್ತಿದ್ಲಲ್ರಿ ಅಂತ ಮುಗುದಿಂದ ಕರ್ಕೊಂಡು ಹೋಗಿದ್ರಿ ದಿಂದ ಬಿದ್ದಿಂದ. ಮತ್ತ ನಮ್ಮ ಮಂದಿ ಮಕ್ಳು ಕುಬ್ಸ ಮಾಡಕ್ ಬರೋರ. ಮತ್ತ ಊರಾನ್ ಮಂದಿ ಕೆಲವೊಬ್ರು ಕುಬ್ಸಕ್ ಬಂದಿರಂಗಿಲ್ಲ. ನಮ್ ಕಡೆ ಈಗ ಅಲ್ಲೇ ಮನಿಗ್ ಕರೆದು ಅಡಿಗೆ ಮಾಡಿ ಕುಬ್ಸ ಮಾಡ್ತಾರ. ಅದಕ್ಕ ಮತ್ತ ಕರ್ಕೊಂಡು ಹೋಗಿ ಮತ್ತ ಅಲ್ಲೇ ಆಟ ಹಾಕಿತ್ತು. ಆಕಿನೂ ನಮ್ ಜೊತೆ ಇದ್ದಂಗ ಹಾಕಿತ್ತು ನೋಡ್ರಿ. ಮತ್ತ ನೀವ್ ಹೆಂಗ್ ಅಂತೀರಿ? ಯಾವ ಆರ್ತಿಯರ್ ಕಳಿಸ್ತೀನಿ ಅಂದ್ರು ನಾವಲ್ಲೇ ಎಲ್ಲಾರು ತವ್ರ ಮನಿ ಬರಾಕ ತುದ್ಗಾಲ್ ಮ್ಯಾಗ ಇದ್ದಿರ್ತಾರಲ್ಲೇ. ಹಂಗ್ಯಾಕಂತೀವಿ ಸುಜಾತ? ಏನ ಯಾಕ ಹೊರಗದು ಹೋಗುದು ಭಾಳ ತೊಂದ್ರೆ ಆಕತ್ಯಾ? ಇಲ್ಲೇ ಆದ್ರೆ ಸಿಟಿ ಅದು ಆಕತ್ಯಾ? ಅದು ಹಳ್ಳಿ, ಹಿಂಗಾಗಿ ದವಾಖಾನಿದ ಅದು ತೊಂದ್ರೆ ಆಕತಿ ಅಂತ ಅಲ್ಬೇ. ಮತ್ತ ಅಕ್ಕಂದ ಎಲ್ಲ ಡಿಲಿವರಿ ಅಲ್ಲೇ ಮಾಡಿಸಿಲ್ಲನ? ಏನ್ ತೊಂದ್ರೆ ಆಗೈತಿ ಬೇ? ನಂದು ಡಿಲಿವರಿ ಡೇಟ್ ಎಂದ್ ಕೊಟ್ಟಿರ್ತಾರಲ್ಲ, ಅದ್ರದ್ದು ಹಿಂದಿಂದ ಒಂದ್ 10-15 ದಿನ ಮುಂಚೆನ ಬರ್ತೀನೋ ಅವಲ್ ನಾನು. ಅಲ್ಲನ ಹಳ್ಳ್ಯಾಗ ಏನ್ ಕೇಳ್ತಿ? ಏನಾರ ಹೆಚ್ಚು ಕಡಿಮೆ ಆತಂದ್ರ ಇಲ್ಲಿ ಆದ್ರ ಬದುಕನ ಹೋಗಿ ದವಾಖಾನಿಗೆ ತೋರ್ಸ್ಕೊಂಡ್ ಬರ್ಬೋದು. ನಮ್ದೇನ್ ಕಳ್ಸಾಕ ಅಭ್ಯಂತರ ಇಲ್ಲ. ಮತ್ತ ನಿಮ್ಮ ಮಗಳ ಹಿಂಗಂತ ನಾನರ ಏನ್ ಮಾಡಿಲ್ರಿ. ಮತ್ತ ಗಂಡನ ಮನೆಗೆಲ್ಲ ಫೆಸಿಲಿಟಿ ಐತಿ, ಅದಕ್ಕೆ ಬರಾಕಲ್ಲಿ ಅಂತ ಸುಜಾತವ. ಅಲ್ಲಕ್ಕ ಮತ್ತ ಪ್ರೀತಿಯಿಂದ ಕರ್ಯಾಕತ್ತಾರ. ಅವ್ವ ದೊಡ್ಡವ ಯಾಕ ಆ ಮನ್ಯಾಗ ಹುಟ್ಟು ಬೆಳೆದಿಲ್ಲ ನೀನು? ಯಾಕ ನಿನಗೇನು ಅರೇದೈತೆ ಮನಿ? ಹೋಗಿರ್ಬೇಕಿಲ್ಲ. ಮತ್ತ ಊರಾಗ ಅವರು ಕುಬಸ ಪಬ್ಸ ಅಂತಾರ, ಮತ್ತ ಅದೆಲ್ಲ ಮಾಡ್ತಿರ್ತಾರ. ಹೋಗ್ಬಿಡ್ಬೇಕಿಲ್ಲ. ಇಲ್ಲ ಅತ್ತೆಯರು ಒಬ್ರ ಹಾಕಾರ. ಮತ್ತ ಅವರು ಎಲ್ಲ ದಗದಾದು ಒಬ್ರ ಮಾಡ್ಕೋಬೇಕು. ಮತ್ತ ನಿಂದು ನೋಡ್ಕೋಬೇಕು. ಕಷ್ಟ ಆಗತ್ತ. ಸುಮ್ನ ಹೋಗ್ಬಿಡು ಊರಿಗೆ. ಅಯ್ಯ ನೀನು ಬಸರಾಗು ಗೊತ್ತಾಕತಿ ಅದ್ರ ಬಾದ್ನ ಏನಂತೇಳಿ. ನಿನಗೇನ್ ಗೊತ್ತೈತಿ? ಸುಮ್ ಕುಂದ್ರು. ಅಯ್ಯ ವಾಲೆ ಅಂತ ಬಿಡು. ಅಲ್ಲನ ಮತ್ತೆ ಇರ್ತೀನಿ ಅಂತ ಇರೋಳಕ್ ಬಿಡ್ಬೇ ಐತಿ. ಯಾಕೆ ಇಲ್ಲಿ ಕೆಡಿಸ್ಕೊಂತಿ? ದೃಷ್ಟಿ ನಿನಗೇನ್ ತಿನ್ನೋಂಗಾಗತ್ತ ಹುಡುಗಿ? ಹೇಳೊಂದಿಟ್ಟು. ಅದು ನನಗ ಮತ್ತ ನಗಬೇಡ್ರ ನೀವು. ಮಳಿ ಹಾಕಿರ್ತತ್ಲ ಅವಾಗ ಮಣ್ಣಿನ ವಾಸನೆ ಬರ್ತತ್ಲ, ಅದು ನನಗೆ ಭಾಳ ಇಷ್ಟ ಆಗುತ್ತ. ಮತ್ತ ಇದು ಗೋಧಿಯನ್ನು ಹಳ್ಳು ಬರ್ತಾವಲ್ಲ, ಅವ್ನು ತಿನ್ಬೇಕು ಅನಿಸ್ತತಿ. ಇವತ್ತಿ ತಿನ್ಬೇಕು ಅನಿಸ್ತತಿ. ಹಿಂಗೆಲ್ಲ ಅನ್ಸುತ್ತ ಅಕ್ಕ. ಸೃಷ್ಟಾಕ ನಿನಗೂ ಗೊತ್ತಾಕತ್ತೆ. ಮುಂದೆ ಯವ್ವ ಬಸರಿ ಬೈಕಿ ಏನ್ ಕೇಳ್ತಿ? ನಾನು ಹೊಟ್ಲಿ ಇದ್ದಾಗ ಯವ್ವ ನನಗ ಬರೀ ಇಡ್ಲಿ ತಿನ್ನುವಂಗ ಹಾಕಿತ್ತೆ ಯವ್ವ. ಈ ಇಡ್ಲಿ ತಿನ್ನೋದಕ್ಕ ನನ್ನ ಗಂಡನ ಕೈಲಿ ಬಡಿಸ್ಕೊಂದಿನಿ ನಾನು. ಹೊಲಸು ಬೈಕಿ. ಮೊನ್ನೆ ನಮ್ ಸುಜಾತ ನನ್ನ ಮಗನ್ ತುಡುಗಿದೆ ಇವತ್ತಿ ತಿನ್ನಾಕತ್ತಿದ್ದೋಳ್ರಿ. ಬೈಸ್ಕೊಂಡ ಇವತ್ತಿ ತಿಂತಾರನ ಅಂತಿ. ಬರೀ ಇವತ್ತಿ ತಿನ್ಬೇಕಂತ ಹೇಳಿ ಅನಿಸ್ತತಂತ್ರಿ ಈಕಿಗೆ. ಅಯ್ಯೋ ನಮ್ಮ ಹುಡುಗನ ಹಡ್ಲಿ ಇದ್ದಾಗ ಏನ್ ಕೇಳ್ತೀರಿ? ನನಗ ಬರೀ ಮಾಯಿ ಮ್ಯಾಗ ಹಾಕಿದ್ರಲ್ಲ ಕಟಕ ತಿನ್ಬೇಕು ಅನಿಸ್ತಿತ್ತು. ಬರೀ ಕಟಕ ತಿಂತಿದ್ದೆ ನಾನು.
ನಮ್ಮ ಅತ್ತಿಯರು ಬೈತಿದ್ರು ಹೊಟ್ಯಾಗ ಗಂಟಾಕವ್ಲೆ ಬರೇ ಕಟ್ಟು ತಿಂತಿ ಅಂತೇಳಿ. ನಮ್ಮ ಅತ್ತಿ ತುಡುಗಿದ ತಿಂತಿಂದ ಬರ್ತಿದ್ದೆ ನಾನು. ಅಂತ ಹೊಲಸು ಬಾಯ್ಕಿ ಹೆಣ್ಮಕ್ಳ ಬಾಯ್ಕಿ. ನಮ್ಮ ಹುಡುಗನ್ ಹೊಟ್ಲಿ ಇದ್ದಾಗ್ರಿ ಬೀತಿಯಾರ ನನಗ ಬರೀ ಒಲ್ಯಾನ ಬೂದಿ ಸಣ್ಣ ಉಪ್ಪು ಬರ್ತತಲ್ರಿ ಅದನ್ನ ತಿನ್ಬೇಕು ಅನಿಸ್ತಿತ್ರಿ ಹೊಲಸು ಬೈಕ್ಯಾಗ. ಅಯ್ಯ ಹೌದು ಬಸ್ರಿ ಬೈಕ್ಯಾಗ ಹಂಗ ಅನಿಸ್ತಿತ್ರಿ ಅಕ್ಕಾರ. ನಾನು ನಮ್ಮ ಹಿರಿಯ ಹುಡುಗನ ಹೊಟ್ಲಿ ಇದ್ದಾಗ್ರಿ ಏನ್ ಕೇಳ್ತೀರಿ ಹೊಲಸು ಹುಚ್ಚ ಬೈಕಿ ಹತ್ತಿ ಬಿಟ್ಟಿದ್ದುರಿ ನನಗ ಬರೀ ಆ ಗಡಿಗ್ಯಾಗ ಮಾಡಿದ್ದು ಸಾರು ಬಯಸ್ತಿತ್ರಿ ಅಲ್ಲನ. ಮತ್ತ ಆಟ ಅಲ್ರಿ ನಮ್ಮ ಅಲ್ಲೇ ಮ್ಯಾಗಿನ ಹೊಲ ನೀವು ನೋಡಿರಲ್ರಿ ಮನೆ ಬಂದಾಗ ಆ ಹೊಲ್ದಾಗಿಂದು ಮಣ್ಣು ತಿನ್ಬೇಕು ಅನಿಸ್ತಿತ್ರಿ ನನಗ. ತುಡುಗಿಲಿ ಹೋಗಿ ಮಣ್ಣು ತಿಂದು ಬಂದಿನ್ರಿ ನಾನು. ಹಿಂಗೆಲ್ಲ ಬಯಸ್ತಿತ್ತ ಪ್ರೆಗ್ನೆನ್ಸಿ ಟೈಮ್ನಾಗ. ಮುಂದ ಗೊತ್ತಾಕತ್ತ ನಿನಗೂ ಆಮ್ಯಾಗೆ ಅಕ್ಕ ನನಗಂಕ್ರು ಬರೀ ಆ ಹುಂಚಿ ಹಣ್ಣಿಂದು ಇದನ್ನ ಕೊಡ್ತಾರಲ್ಲಿ ಅವ ಚಿಗಳಿ ಮಾಡ್ತಾರ ಬರೀ ಅದನ್ನ ತಿನ್ಬೇಕನ್ಸಿತ್ತೈತೆ ಅವ್ವ. ಬರೀ ಅದನ್ನ ಹುಂಚೆಹಣ್ಣು ಆ ಉಪ್ಪು ಬೆಳ್ಳುಳ್ಳಿ ಹಾಕಿ ಬೆಲ್ಲ ಹಾಕಿ ಜಜ್ಜಿ ಬರೀ ಅದನ್ನ ತಿಂತಿದ್ದೆ ನಾನು. ಹಂಗತಿ ಹಾಕಿತ್ತೆ ಯವ್ವ ನನಗೂ. ನೀವೆಲ್ಲಾರು ಬೈಕಿದ ಸುದ್ದಿ ಮಾತಾಡಕತ್ತಿರ್ಲ ನನ್ ನಗು ಬಂದ್ಬಿಟ್ಟೈತಿ. ಹಿಂಗೆಲ್ಲ ಬೈಕಿ ಇರ್ತಾವ. ಮತ್ತ ನೀನು ಹೊಟ್ಲಾಗ ಗೊತ್ತಾಕತಿ ನನಗ ಏನನ್ಸಿತ್ತು ಗೊತ್ತನ ಮೊನ್ನೆ ಬರೀ ನಿಮ್ಮ ಮಾಮಂದು ಕೈ ಕಡಿಬೇಕು ಅನ್ಸ್ಬಿಟ್ಟತಿ. ಒಟ್ಟು ಕೈ ಕಡ್ದಾಗ ಸಮಾಧಾನ ಆಕತಿ ಅನ್ಸಾಕತ್ ಬಿಟ್ಟತಿ. ಇವ್ರಿಗೆ ಅಂದೆ ಉಚ್ಪೇಲಿ ಹೇಳತ್ತಗಂತ ಬೇದ್ರ ಆದ್ರೂ ರಾತ್ರಿ ಮಕ್ಕೊಂದ ಕೈ ಕಡಿದ್ ಮಕ್ಕೊಂದಿನಿ ಕಡಿ ಮಟ್ಟ ಸಮಾಧಾನ ಆಗಂಗಿಲ್ಲ. ಹಂಗತಿ ಹುಚ್ಚ ಬೈಕ್ ಇರ್ತಾವು ಬಸರಿ ಬೈಕಿ ಗೊತ್ತ ನಿನಗ. ಅಚ್ಚೊಚ್ಚಲ್ ಬಸರಿ ಬೈಕಿನ ಹಂಗ ಬಿಡ್ರಿ ಮತ್ತೆ ಯಾಣಿ ಖುಷಿಗೆ ಹಂಗ ಆಗಂಗಿಲ್ರಿ. ಮೊದ್ಲಿದ್ದು ಬಸರಿ ಬೈಕಿ ಭಾಳ ಅಂದ್ರ ಭಾಳ ಹೊಲಸ ಬೈಕಿರಿ. ಅದ್ರ ಬೇರೆ ಇವು ಒಂದೊಂದು ಖುಷಿಗೆ ಒಂದೊಂದ್ ತರ ಬೈಕ್ ಇರ್ತಾವ್ರಿ. ನಮ್ಮ ಪಾರವನ್ ಹೋಟ್ಲಿದ್ದಾಗ ಏನ್ ಕೇಳ್ತೀರಿ ಒಂದ್ ಪಲ್ಯಕ ಒಂದ್ ಸಾರಿಗ ಒಟ್ಟ ಒಗ್ಗರಣೆ ಕೊಟ್ಟಿಲ್ಲ ನಾನು. ಆ ಒಗ್ಗರಣೆ ಕಾಳು ಹಾಕಕತ್ತನ ಒಂಥರ ವಾಂತಿ ಬಂದಂಗ ಆಗುದು. ಬರೀ ಅಕ್ಕನ ಮಾಡ್ಯಾಡ್ರಿ ಊದಿನ ಕಡ್ಡಿ ಹಚ್ತಿದ್ದಿಲ್ರಿ ಅದ್ರ ವಾಸನೆ ತಗೊಂಡ್ರ ಬರೀ ವಾ ವಾ ಅಂತ ಕಿತ್ತು ಹಿಂಗ ಬಡಿದ್ರಿ ನನಗ. ಐ ದೊಡ್ಡವ ನನಗ ನಮ್ಮ ಹುಡುಗನ ಹೊಟ್ಲಿದ್ದಾಗ ಯವ್ವ ಏನ್ ಕೇಳ್ತಿ ಅದು ನನಗ್ ಬರೀ ಉಪ್ಪಿನಕಾಯಿ ತಿನ್ಬೇಕು ಅನಿಸ್ತಿತ್ತ. ಅದ್ರ ಬೇರೆ ಒಂದು BP ಒಂದು ಸೇರ್ಕೊಂಡ್ ಬಿಟ್ಟಿತ್ತ ನನಗ ಹೊಟ್ಟಿಲಿದ್ದ ಟೈಮ್ನಾಗ. ಡಾಕ್ಟರ್ ನೋಡಿದ್ರು ಉಪ್ಪು ತಿನ್ಬೇಡ ಅಂತಿದ್ರು. ನನಗ್ ನೋಡಿದ್ರು ಉಪ್ಪಿನಕಾಯಿ ತಿನ್ಬೇಕು ಅನಿಸ್ತಿತ್ತು. ಯವ್ವ ಅವಾಗಂಕ್ರು ನರಕ ಯಾತನೆ ಅನುಭವಿಸ್ಬಿಟ್ಟಿ ನೋಡ್ ನಾನು. ಬರೀ ಅದನ್ನ ತಿಂದ್ರ ನನಗ್ ಸಮಾಧಾನ ಆಗುದು ಇಲ್ಲ ಒಟ್ಟ ಸಮಾಧಾನ ಹಾಕಿದ್ದಿಲ್ಲ ನೋಡವ. ಉಷ್ಟ್ರು ನಮ್ದ ಹೇಳ್ಕೊಂಡ್ವಿ. ಮತ್ತೇನಾರ ಬಸರಿ ಬೈಕಿ ಅದಾವನ ಹೇಳ ಸುಜಾತವ ಅದಟ್ಟು ಈಡೇರಿಸ್ತೀವಿ. ನನಗ ಮೊಗ್ಗಿನ ಜಡಿ ಹಾಕೋಬೇಕಂತ ಹೇಳಿ ಭಾಳ ಇಷ್ಟ ಆಗ್ಬಿಟ್ಟೈತ್ರಿ. ಮತ್ತ ಇವ್ರು ಹೇಳಿದ್ರೆ ಕೇಳಂಗಿಲ್ಲ. ಈಗ ಅದು ಏನ ಪ್ರೆಗ್ನೆನ್ಸಿ ಫೋಟೋ ತೆಗಿಸ್ತಾರಲ್ರಿ ಅದೊಂದು ತೆಗಿಸ್ಬೇಕು ಅನ್ನೋ ಆಸೆನ ಇವ್ರು ಹೇಳತ್ತಗ ಅಂತೇಳಿ ಬೈಯಾಕತ್ತಾರ್ರಿ. ಅತ್ತಿ ನೀವರ ಹೇಳ್ರಿ ಒಂದಿಟ್ಟು ಫೋಟೋ ಶೂಟ್ ಮಾಡಿಸಂತೇಳಿ. ನಮ್ಮ ಹುಡುಗ ಅಂತ ಅದಕ್ಕೆ ಸೇರಂಗಿಲ್ಲ ಬಿಡಿ ಅವ. ಹಿಂದಿನ ಕಾಲದ್ದು ಮನುಷ್ಯ ಅದು. ಸರಿ ಆತಾಳಿವ ಹೇಳ್ತಾನಂತ ಬರ್ಲಿ. ನನಗ ಪಾರವಕ್ಕನ ಕೈಯಾಗಿಂದು ಊಟ ಮಾಡ್ಬೇಕನ್ಸೈತಿ. ಕರೆಯವಂದ್ರ ಆಕೆ ಯಾವಾಗ ಬರ್ತಾಳ ಏನ ನನಗೆ ಯಾವಾಗ ಅಡಿಗೆ ಮಾಡ್ಕೊಡ್ತಾಳ ಏನ. ಈ ಫಸ್ಟ್ನೇ ಹುಟ್ಟಿದ ಹಾಕುಗಳದೆಲ್ಲ ನಾವು ಮಾಡುದಾ ಹಿಂದೆಗಡೆ ತಂಗಿಯಾಗಿ ನಾವೇನು ಕಾಣುವಂಗಿಲ್ಲ. ಯವ್ವ ನಿಮ್ಮ ಅಕ್ಕ ಹಂಗ ಬಂದಾಳನ ಕೈ ಬೀಸ್ಕೊಂತ ನೀ ಏನ್ ತಿಂತಿ ನೀ ಏನ್ ಇಷ್ಟಪಡ್ತಿ ಒಟ್ಟು ಬುತ್ತಿ ರೊಟ್ಟಿ ಮಾಡ್ಕೊಂಡ್ ಬರಾಕತ್ತ. ನಿಮ್ಮ ಅಕ್ಕಗ ಇದೆಲ್ಲ ಹೇಳ್ಕೊಡ್ದನ ಅವ್ವ ಶಾಣೆಕಿದಾಳ ಯವ್ವ ನಿಮ್ಮ ಅಕ್ಕ ಅಂತದ್ರಾಗ ಎತ್ತಿದ ಕೈ. ನೋಡ್ರಿ ಹೆಣ್ಮಕ್ಳ ಬಸರಿ ಬೈಕೆ ಹೆಂಗಿರ್ತಾವ ಅಂತೇಳಿ ಈ ವಿಡಿಯೋದೊಳಗ ಹೇಳಿದ್ವಿ. ಒಬ್ಬೊಬ್ರು ಒಂದೊಂದ್ ತರ ಬಸರಿ ಬೈಕೆ ಇರ್ತಾವು. ಸರಿ ರೀ ಮತ್ತೆ ನಾವು ನಿಮ್ಗ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವ್ರಿ.